ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ತರಂಗ. ಸೊ ಇವತ್ತು ಜೀವನದಲ್ಲಿ ನಮಗೆ ಲಕ್ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಜಾತಕದಲ್ಲಿ, ಆ ಸೀಕ್ರೆಟ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗದ 15 ದಿವಸದ ಅಸ್ಟ್ರಾಲಜಿ ಕ್ಲಾಸಸ್ಸು ಇದೇ ಜುಲೈ 14ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಒನ್ ಡೇ ಫ್ರೀ ಅಸ್ಟ್ರಾಲಜಿ ಡೆಮೋ ಕ್ಲಾಸಸ್ ಜುಲೈ 12ಕ್ಕೆ ಭಾನುವಾರ ಸಂಜೆ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಜಿಸ್ಟರ್ ಆಗೋರು ಆಗ್ಬಿಡಿ. ಅಸ್ಟ್ರಾಲಜಿ ಒಂದು ಡೆಮೋ ತೋರಿಸ್ತೀವಿ, ನಮ್ಮ 15 ಡೇಸ್ ಕ್ಲಾಸ್ ಹೇಗಿರುತ್ತೆ ಅಂತ. ಸೊ ಹಾಗೆ ಯಾರು ಈ ಬ್ಯಾಚ್ಗೆ 5ನೇ ಬ್ಯಾಚ್ ಶುರು ಮಾಡ್ತಾ ಇದ್ದೀವಿ, ಯಾರ್ಯಾರು ಸೇರ್ಕೋತೀರಾ ಪ್ರತಿಯೊಬ್ಬರಿಗೂ ಕೂಡ 4000 ಮೌಲ್ಯದ ಫೆರೋಜಾ ಲಕ್ಕಿ ಸ್ಟೋನನ್ನು ನಾವು 5th ಬ್ಯಾಚ್ಗೆ ಗಿಫ್ಟಾಗಿ ಕೊಡ್ತಾ ಇದ್ದೀವಿ. 4th ಬ್ಯಾಚಿಗೆ ಕೊಟ್ಟಿದ್ವಿ, ಸೊ ಇದು ಒಂದು ಬ್ಯಾಚಿಗೆ ಕೊಡೋಣ ಅಂತ ಕೊಡ್ತಾ ಇದ್ದೀವಿ. ಆಸಕ್ತಿ ಇರೋರು ಜ್ಯೋತಿಷ್ಯವನ್ನು ಕಲಿಬೋದು. ಹಾಗೆ ಆ ಲಕ್ಕಿ ಸ್ಟೋನನ್ನು ಕೂಡ, ಹಣಕಾಸಿನ ಅದೃಷ್ಟವನ್ನು ಸ್ವಲ್ಪ ಹೆಚ್ಚು ಮಾಡೋದಕ್ಕೆ, ನಮಗೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಇರುತ್ತೆ ಲೈಫಲ್ಲಿ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಸ್ಟೋನು ತುಂಬ ಪ್ರಭಾವ ಬೀರುತ್ತೆ. ನಾನು ಅದನ್ನು ಗಿಫ್ಟಾಗಿ ಸೊ ತುಂಬ ಜನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ, ನನ್ನ ಹೆಸರು ದೀನಾ ಪ್ರಕಾಶ್ ಅಂತ. ಡಾಕ್ಟರ್ ವಿನಯ್ ಸರ್ನ ನಾನು ಸುಮಾರು 8 ವರ್ಷದಿಂದ ಫಾಲೋ ಮಾಡ್ತೀನಿ ಯೂಟ್ಯೂಬಲ್ಲಿ. ತುಂಬ ಚೆನ್ನಾಗಿ ಪ್ರೆಡಿಕ್ಷನ್ ಲೆವೆಲೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ತುಂಬ ಪ್ರೆಡಿಕ್ಷನ್ ಅಂತೂ ಸಖತ್ತಾಗಿ ಮಾಡ್ತಾರೆ ಯೂಟ್ಯೂಬಲ್ಲಿ. ಅದೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ ಯೂಟ್ಯೂಬಲ್ಲಿ, ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ರೀಸೆಂಟಾಗಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು, ಅವರ ನಾಲೆಡ್ಜನ್ನು ನಮಗೂ ಶೇರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಗ್ರಹ ದಶಾ ಭುಕ್ತಿ ಅಂತರ್ಭುಕ್ತಿಗಳು ಯಾವ ಥರ ಪರಿಣಾಮ ಬೀರ್ತವೆ, ಹಾಗೂ ಯಾವ್ಯಾವ ನಂಬರು ಏನೇನಕ್ಕೆ ತುಂಬ ಉತ್ತಮವಾಗಿದೆ, ಮ್ಯಾರೇಜ್ಗಾಗಿರ್ಬೋದು, ಎಜುಕೇಷನ್ಗಾಗಿರ್ಬೋದು, ಮತ್ತು ಚೈಲ್ಡ್ ಬರ್ತ್ಗಾಗಿರ್ಬೋದು, ಲಿಟಿಗೇಷನ್ಗಾಗಿರ್ಬೋದು, ತುಂಬ ಚೆನ್ನಾಗಿ ಎಲ್ಲ ಸೂಪರಾಗಿ ಹೇಳ್ಕೊಟ್ರು. ನಾನಂತೂ ತುಂಬ ಕೃತಜ್ಞತನಾಗಿದ್ದೀನಿ ಸರ್ಗೆ. ಯಾಕೆಂದರೆ ಒಂದು ವಿದ್ಯಾ ಕಲಿಬೇಕು ಅಂದರೆ, ಅದರಲ್ಲೂ ಜ್ಯೋತಿಷ್ಯ ಕಲಿಬೇಕು ಅಂದರೆ ಒಂದು ಯೋಗ್ಯತೆ ಇರಬೇಕು, ಮತ್ತು ಯೋಗದಲ್ಲಿ ಹಣೆಯಲ್ಲಿ ಬರೆದಿರಬೇಕು. ಇದೆರಡು ಇದ್ದರೆ ಒಬ್ಬ ಮನುಷ್ಯ ತುಂಬ ಚೆನ್ನಾಗಿ ಜ್ಯೋತಿಷ್ಯ ಕಲಿತಾರೆ, ಅದು ಗ್ಯಾರಂಟಿ. ಯೋಗ್ಯತೆ ಅನ್ನೋದು ಅವರವರು ಯಾವ್ಯಾವ ಥರ ಬೆಳೆಸ್ಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ತುಂಬ ಚೆನ್ನಾಗಿ ನಾಲೆಡ್ಜ್ ಶೇರ್ ಮಾಡಿದ್ರು ಕ್ಲಾಸಲ್ಲಿ. ತುಂಬ ತಾಳ್ಮೆಯಿಂದ ಎಲ್ಲನೂ ಚೆನ್ನಾಗಿ ಹೇಳ್ಕೊಟ್ರು. ನಾನಂತೂ ಇವಾಗ ನಮ್ಮ ಮನೆಯವ್ರದ್ದು ನೋಡ್ಕೊಂಡಿದ್ದೀನಿ, ನನ್ನದು ನೋಡ್ಕೊಂಡಿದ್ದೀನಿ, ನಮ್ಮ ಫ್ರೆಂಡ್ಸ್ಗಳದ್ದು, ನಮ್ಮ ಯಾರ್ಯಾರು ನಮಗೆ ತುಂಬ ಆತ್ಮೀಯರು ಎಲ್ಲರದು ನೋಡ್ಕೋಬೋದು ಪ್ರೆಡಿಕ್ಷನ್ ಲೆವೆಲ್ ಕಲಿತ್ರೆ. ಆದರೆ ಪ್ರೆಡಿಕ್ಷನ್ನು ಏನಪ್ಪ ಅಂದರೆ, ಇವಾಗ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಯಾವ ಟೈಮಲ್ಲಿ ಮಾಡಬೇಕು, ಅದು ಗ್ರಹ ಭುಕ್ತಿಗಳು ಎಸ್ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಇಲ್ಲ ಅಂದರೆ ಸುಮ್ಮನೆ ಇರೋದು ಬೆಟರು. ಹಾಗಾಗಿ ಜ್ಯೋತಿಷ್ಯ ತುಂಬ ಚೆನ್ನಾಗಿ ಕಲಿತ್ರೆ ತುಂಬ ಒಳ್ಳೆಯದು. ಯಾಕಂದರೆ ಒಂದು ದಾರಿ ಸಿಗುತ್ತೆ, ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು. ಹಾಗೆ ಒಂದು ಬಿಸ್ನೆಸ್ ಮಾಡೋದಾಗಿರ್ಬೋದು, ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋಬೋದು. ಕಲಿಯೋ ಆಸಕ್ತಿ ಇರೋರು ಮತ್ತು ಕ್ಲಾಸು ಮತ್ತು ಇದು ನೆಕ್ಸ್ಟ್ ಬ್ಯಾಚು ಕೂಡ ಸ್ಟಾರ್ಟ್ ಆಗುತ್ತೆ 12ನೇ ತಾರೀಕೆ. ಕಲ್ತ್ಕೊಂಡು ಸೇರ್ಕೊಳ್ಳಿ. ಆಮೇಲೆ ಬುಕ್ ಬಗ್ಗೆ ಹೇಳ್ಬೇಕಾದ್ರೆ, ಬುಕ್ಕಲ್ಲಿ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಗ್ರಹ ಭುಕ್ತಿಗಳು ಮತ್ತು ಯಾವ್ಯಾವ ಗ್ರಹಗಳು ಕಾರಕತ್ವಗಳು ಏನೇನು ಕೊಡ್ತವೆ, ತುಂಬ ಚೆನ್ನಾಗಿ ಪ್ರೆಡಿಕ್ಷನ್ ಲೆವೆಲ್ ಗಂಟ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನಂತೂ ತುಂಬ ಕೃತಜ್ಞತನಾಗಿದ್ದೇನೆ. ಕಲೆ ಆಸಕ್ತಿ ಅಂತಿರೋರು ಕಲ್ತ್ಕೊಂಡು ಸೇರ್ಕೊಳ್ಳಿ. ನನಗಂತೂ ತುಂಬ ಹೆಲ್ಪ್ ಆಗಿದೆ. ಸಖತ್ತಾಗಿದೆ ಜ್ಯೋತಿಷ್ಯ. ಕಲಿಯೋ ಅಂಥವರು ಕಲೀರಿ. ಥ್ಯಾಂಕ್ ಯು ಸರ್. ಓಕೆ, ಲಕ್ ಬಗ್ಗೆ ಮಾತಾಡೋಣ. ಜೀವನದಲ್ಲಿ ಟ್ಯಾಲೆಂಟ್ ಇದೆ, ಲಕ್ ಇಲ್ಲ ಅಂದರೆ ಏನೂ ಸಿಗಲ್ಲ. ಜೀವನದಲ್ಲಿ ಲಕ್ ಇದೆ, ಟ್ಯಾಲೆಂಟ್ ಇಲ್ಲ ಅಂದರೆ ಜಾಸ್ತಿ ಸಿಗಲ್ಲ. ಈ ಕಾನ್ಸೆಪ್ಟ್ ಮೇಲೆ ನಮ್ಮ ಹಣೆ ಬರ ಡಿಸೈಡ್ ಆಗಿರುತ್ತೆ. ಫಸ್ಟು ಭಗವಂತ ಯಾವ ರೀತಿ ನಮಗೆ ಕರ್ಮಫಲವನ್ನು ಕೊಡ್ತಾನೆ ಅಂತ ಅರ್ಥ ಮಾಡ್ಕೋಬೇಕು. ಇವತ್ತೇನಾಗ್ಬಿಟ್ಟಿದೆ, ಹಣೆ ಬರದಲ್ಲಿ ಇದ್ದಿದ್ದೇ ನಡೆಯುತ್ತಾ, ಒಂದು ಲೆವೆಲ್ ಕನ್ಫ್ಯೂಷನ್ನು. ಇನ್ನೊಂದು ಲೆವೆಲ್ಲು ಹಣೆ ಬರದಲ್ಲೇ ನಡೆಯುತ್ತೆ, ಇದೇ ನನಗೆ ಕೆಟ್ಟದ್ದಾಗ್ತಾ ಇದೆ ಅಂದರೆ ಹಣೆ ಬರದಲ್ಲೇ ಇರುತ್ತೆ ಅನ್ನೋ ಭ್ರಮೆ. ಸೊ ನಾವು ಕನ್ಫ್ಯೂಷನ್ ಆಗಬಾರ್ದು ಜೀವನದಲ್ಲಿ. ದೇವರು ನಿಮ್ಮ ಹಣೆ ಬರ ಬರೆದು ಕಳಿಸಿರ್ತಾನೆ ಕರೆಕ್ಟು, ಆದರೆ ಅದರಲ್ಲಿ 2 ಆಪ್ಷನ್ ಕೊಟ್ಟಿದ್ದಾನೆ.
ಒಂದು ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ ಅದಕ್ಕೆ ಹಣೆ ಬರ ಫಿಕ್ಸ್ ಆಗುತ್ತೆ. ಕೆಟ್ಟ ಪ್ಲ್ಯಾನ್ ಮಾಡಿದರೆ ಇನ್ನೊಂದು ಪ್ಲ್ಯಾನ್ ಫಿಕ್ಸ್ ಆಗುತ್ತೆ. ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಕ್ರಿಟೀರಿಯಾ. ನಿಮ್ಮ ಹಣೆ ಬರದಲ್ಲೇ ಇರೋದೇ ಫಿಲ್ಟರ್ ಮಾಡಿ ದೇವ್ರು ಕೊಡೋದು ಒಳ್ಳೇದಾ ಕೆಟ್ಟದ್ದಾ ಅಂತ. ಸೊ ಅದ್ರ ಮೇಲೆ ಇದಾಗಲ್ಲ. ಆದರೆ ಜೀವನದಲ್ಲಿ ನಾನು ಲಕ್ಕಿ ಅಂತ ಅನ್ಸ್ಕೋಬೇಕು ಅಂದರೆ ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಮನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಕಾಮನ್ ಆಗಿ ಲಕ್ಕಿ ಮನೆಗಳು ಯಾವ್ದ್ಯಾವುದು ಅಂದರೆ, ಒಂದನೇದು 11ನೇ ಮನೆ, ಎರಡನೇದು 9ನೇ ಮನೆ, ಮೂರನೇದು 10ನೇ ಮನೆ. ಇವು ಲಕ್ಕಿ ಮನೆಗಳು ಅಂತ ಕರೀತಾರೆ ಒಬ್ಬ ಮನುಷ್ಯನಿಗೆ. ಈ ಕಾಂಬಿನೇಷನ್ಸ್ ಯಾರಿಗೆ 11ನೇ ಮನೆ ಗ್ರಹ ಕೂತ್ಕೊಳ್ಳುತ್ತೆ, 10ನೇ ಮನೆ ಗ್ರಹ ಕೂತ್ಕೊಳ್ಳುತ್ತೆ, 9ನೇ ಮನೆಯಲ್ಲಿ ಎಸ್ಪೆಷಲಿ ಕೂತ್ಕೊಳ್ಳುತ್ತೆ, ಇವರಿಗೆ ಸ್ವಲ್ಪ ಲಕ್ ಜಾಸ್ತಿ ಇರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬಟ್ 9ನೇ ಮನೆ 11ನೇ ಮನೆ ಎಲ್ಲ ವಿಚಾರದಲ್ಲೂ ಆದಷ್ಟು ಲಕ್ನ ಕೊಡ್ತಾ ಇರುತ್ತೆ. 10ನೇ ಮನೆ ಅದು ಕೆರಿಯರಲ್ಲಿ ಮತ್ತು ಗ್ರೋತ್ ಆಗೋದಕ್ಕೆ, ಈಗ ಕಲಿಯುಗದಲ್ಲೇನು ನಾನು ಗ್ರೋತ್ ಆಗಬೇಕು ಅನ್ನೋದು ಆಸೆ, ಅದಕ್ಕೋಸ್ಕರ 10ನೇ ಮನೆ. 11ನೇ ಮನೆ ನನಗೆ ಡೈಲಿ ಲಾಭ ಬೇಕು, ಬೇಜಾರಾಗಬಾರ್ದು 11ನೇ ಮನೆ. 9 ನನಗೆ ಎಲ್ಲರೂ ನನ್ನಿಂದ ಜನ ಇರಬೇಕು, ನನ್ನೇ ನೋಡ್ತಾ ಇರಬೇಕು, ಅಥವಾ ಏನೋ ಒಂದು ಆಸೆ. ಸೊ ಜನ ನನ್ನನ್ನು ಫಾಲೋ ಮಾಡಬೇಕು, ಅಥವಾ ಜನ ನನ್ನ ಮಾತು ಕೇಳಬೇಕು, ಮನೆಯವ್ರ ಮಾತು ಕೇಳಬೇಕು. ಸೊ ಏನೋ ಒಂದಿರುತ್ತೆ. ಅದಕ್ಕೆ ಈ 3 ಜಾಗದಲ್ಲಿ ಗ್ರಹಗಳು ಕೂತ್ಕೊಂಡ್ರೆ, ಅಥವಾ ಗ್ರಹಗಳು ಕೂತೇ ಇಲ್ಲ, ಓಕೆ, ನೋ ಪ್ರಾಬ್ಲಮ್. ಅಧಿಪತಿ ಯಾರು ಅಂತ ಗೊತ್ತಿರಬೇಕು ಲಗ್ನದಿಂದ. 9ನೇ ಅಧಿಪತಿ ಯಾರು, 10ನೇ ಅಧಿಪತಿ ಯಾರು, 11ನೇ ಅಧಿಪತಿ ಯಾರು ಅಂತ. ಅದು ನಿಮ್ಮ ದಶಾಭುಕ್ತಿಗಳಲ್ಲಿ ಬಂದರೆ ಆ ಲಕ್ಕನ್ನು ಸ್ವಲ್ಪ ಕೊಟ್ಟೇ ಕೊಡುತ್ತೆ. ಆದರೆ ನಿಮ್ಮ ದಶಾಭುಕ್ತಿ ಹೇಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದು ಪ್ಯೂರಾಗಿ ಲಕ್ಕಿ ದಶಾ ಅಥವಾ ಲಕ್ಕಿ ಭುಕ್ತಿ ಆಗಿದ್ರೆ ಆ ಲಕ್ಕು ನಿಮ್ಮನ್ನು ತುಂಬ ಚೆನ್ನಾಗಿ ಆವರಿಸ್ಕೊಳ್ಳುತ್ತೆ. ನೀವು ಚೆನ್ನಾಗಿ ತುಂಬ ಅನುಭವಿಸ್ತೀರ ಆ ಲೈಫ್ನ. ಆ ಲಕ್ ಜೊತೆ ಬ್ಯಾಡ್ ಲಕ್ ಸೇರಿಕೊಂಡ್ರೆ ನೀವು ಮಾಡ್ತಕ್ಕಂಥ ಪ್ಲ್ಯಾನು, ನಿಮ್ಮ ಆಸೆ, ಪ್ರಯತ್ನ ಇವೆಲ್ಲ ಮ್ಯಾಟ್ರ್ ಆಗಿಬಿಡುತ್ತೆ. ಬರೀ ಬ್ಯಾಡ್ ಲಕ್ ಇದ್ಬಿಟ್ರೆ ದಶಾಭುಕ್ತಿಗಳು, ಅವಾಗ ಲಕ್ ಬರಲ್ಲ, ಕಷ್ಟ ಅದು. ಆದರೆ ಲಕ್ಕು ಮಿಕ್ಸ್ ಆದಾಗ ತುಂಬ ಇಂಪಾರ್ಟೆಂಟಾಗಿ ನಾವು ಒಳ್ಳೊಳ್ಳೆ ಪ್ಲ್ಯಾನ್ಗಳು ಮಾಡಬೇಕಾಗತ್ತೆ, ಅವಾಗ ಲಕ್ ಬಂದ್ಬಿಡುತ್ತೆ. ಬರೀ ಲಕ್ಕಿದ್ರೆ ದಶಾಭುಕ್ತಿಗಳಲ್ಲಿ ಆಲ್ಮೋಸ್ಟ್ ಲಕ್ಕಿ ನೀವು ಕೆಟ್ಟ ದಾರಿಗೆ ಹೋಗಲ್ಲ, ಕೆಟ್ಟ ದಾರಿಗೆ ಹೋದ್ರೂ ವಾಪಸ್ ಬಂದ್ಬಿಡ್ತೀರಾ. ಸೊ ಭಗವಂತ ಬಹಳಷ್ಟು ತಿರುವುಗಳನ್ನ ಕೊಟ್ಬಿಡ್ತಾನೆ ಲೈಫಲ್ಲಿ ಕಾಂಬಿನೇಷನ್ಸು. ಸೊ ಜಾತಕದಲ್ಲಿ ಈ ಕಾಂಬಿನೇಷನ್ ಇದ್ದವರು ಗ್ರೋತ್ ಜಾಸ್ತಿ ಆಗ್ತಾರೆ ಲೈಫಲ್ಲಿ. ಇದೆಲ್ಲ ಸುಮ್ಮನೆ ಹೇಳ್ತಾ ಇರೋದಲ್ಲ. ನನ್ನ 8 ವರ್ಷದ ಅನುಭವದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರ ಜಾತಕ ನೋಡಿದ್ದೀನಿ. ಯಾರ್ಯಾರಿಗೆ ಯಾವ್ಯಾವ ಮನೇಲಿ ಗ್ರಹಗಳು ಕೂತಿದೆ, ದಶಾಭುಕ್ತಿಗಳಲ್ಲಿ ಯಾವ್ದು ಬಂತು, ಯಾರಿಗೆ ಗ್ರೋತ್ ಸಿಕ್ಕಿದೆ, ಯಾರಿಗೆ ಗ್ರೋತ್ ಸಿಕ್ಕಿಲ್ಲ, ಯಾಕಾಯಿತು, ಅವ್ರ ಪ್ಲ್ಯಾನ್ ಏನು, ಆಸೆ ಏನು, ಪ್ರತಿಯೊಂದನ್ನು ರಿಸರ್ಚ್ ಮಾಡಿದ್ದೀನಿ ನಾನು ಬಿಟ್ಟೇ ಇಲ್ಲ. ಅದಕ್ಕೆ ಈ ಲೆವೆಲ್ ಕಾನ್ಫಿಡೆನ್ಸ್ ನನ್ನಲ್ಲಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಅಸ್ಟ್ರಾಲಜಿನ ಟೀಚಿಂಗ್ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ. ನನ್ನ ಅನುಭವನ ಹೇಳ್ಕೊಡ್ತೀನಿ ಅಸ್ಟ್ರಾಲಜಿಲಿ 15 ಡೇಸಲ್ಲಿ. ಪೂರ್ತಿ ಅನುಭವ, ಯಾವ ರೀತಿ ಪ್ರಿಡಿಕ್ಟ್ ಮಾಡಬೇಕು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ನನ್ನ ಕೆಲಸ ನಾನು ನಿಯತ್ತಾಗಿ ಮಾಡ್ತೀನಿ, ಆದರೆ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ತಪ್ಪು ನಂದಲ್ಲ, ನಿಮ್ದಾಗುತ್ತೆ. ಯಾರಿಗೆ ಆಸಕ್ತಿ ಇದೆ, ಪ್ರಾಕ್ಟೀಸ್ ಮಾಡೋ ಸ್ಕಿಲ್ ಇದೆ, ಬನ್ನಿ ಕಲ್ತ್ಕೊಳ್ಳಿ, ಎಂಜಾಯ್ ಮಾಡಿ ಲೈಫ್ನ. ಬಟ್ ಒಳ್ಳೇದು ಆಗುತ್ತಲ್ಲ, ಅಯ್ಯೋ ಒಳ್ಳೇದು ವಿಪರೀತ. ಹಣೆ ಬರ ಚೇಂಜ್ ಆಗಲ್ಲ, ಆದರೆ ಅದೃಷ್ಟ ಹೆಂಗೆ ಸರ್ ಬರುತ್ತೆ, ಕಲ್ತವ್ರಿಗೆ ಗೊತ್ತಾಗುತ್ತೆ. ಸೊ ಲಕ್ ಅಂತಕ್ಕಂಥದ್ದು ನಮಗೆ ಈ ಮನೆಗಳು ಕೊಟ್ಟಾಗ ಅದರಲ್ಲಿ ಪಾಪಗ್ರಹಗಳು ಹೆಚ್ಚು ಲಕ್ ಕೊಡ್ತವೆ. ಇದೇ ಸೀಕ್ರೆಟು. ರಾಹು, ಕೇತು, ಶನಿ, ಕುಜ, ಸೂರ್ಯ, ಸೊ ಇವೆಲ್ಲ ಪಾಪಗ್ರಹಗಳು ಕೂಡ ಲಕ್ ಮೇಲೆ ಲಕ್ ಕೊಡ್ತವೆ. ಶುಭ ಗ್ರಹಗಳು ಲಕ್ ಕೊಡಲ್ಲ ಅಂತ ಅಲ್ಲ, ಎಷ್ಟು ಬೇಕೋ ಅಷ್ಟು ಕೊಡ್ತವೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಇದ್ದಾಗ ಸ್ಯಾಟಿಸ್ಫ್ಯಾಕ್ಷನ್ ಮೀಡಿಯಮ್ ಆಗಿರುತ್ತೆ ಕಲಿಯುಗದಲ್ಲಿ. ಯಾಕೆಂದರೆ ಕಲಿಯುಗದಲ್ಲಿ ಎಲ್ಲರಿಗೂ ಆಸೆ ಜಾಸ್ತಿ ಬೇಕು, ಅವನಕ್ಕಿಂತ ಜಾಸ್ತಿ ಬೇಕು, ಪಕ್ಕದ ಮನೆಯವ್ರಿಗಿಂತ ಜಾಸ್ತಿ ಬೇಕು. ಸೊ ಈ ಥರ ಇದ್ದಾಗ ನಮ್ಮಲ್ಲಿ ಸ್ವಲ್ಪ ನೀಚ ಬುದ್ಧಿ ಜಾಸ್ತಿ ಆಗುತ್ತೆ, ದುರಾಸೆ ಜಾಸ್ತಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಪಾಪಗ್ರಹಗಳ ಇನ್ವಾಲ್ವ್ಮೆಂಟ್ ಎಲ್ಲಿರುತ್ತೋ 9, 10, 11 ಅವರಿಗೆ ಲಕ್ ಸ್ವಲ್ಪ ಇನ್ನೂ ರೈಸ್ ಆಗುತ್ತೆ. ಶುಭ ಗ್ರಹಗಳಿದ್ರೆ ಎಷ್ಟು ಬೇಕಷ್ಟು ಲಕ್ ಇರುತ್ತೆ. ಅಥವಾ ಇನ್ನೂ ಒಂದು ಸೀಕ್ರೆಟ್ ಇದೆ. ಓಕೆ ಸರ್, ನನಗೆ ಪಾಪಗ್ರಹಗಳ ದಶ ನಡೀತಾ ಇಲ್ಲ, ಶುಭ ಗ್ರಹಗಳ ದಶ ನಡೀತಾ ಇದೆ. ಸೊ ಅವಾಗ ಆ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಪಾಪಗ್ರಹಗಳು ಬಂದರೆ ನಿಮಗೆ ಲಕ್ನ ರೈಸ್ ಮಾಡ್ತವೆ. ಇದೇ ಸೀಕ್ರೆಟ್. ಸೊ ಕೆಟ್ಟ ಕಾಂಬಿನೇಷನ್ಸ್ ಬಂದ್ಬಿಟ್ರೆ ಅನ್ಲಕ್ ಅಂದರೆ ಯಾವ್ಯಾವ ಮನೆ? 5ನೇ ಮನೆ, 8ನೇ ಮನೆ, 12ನೇ ಮನೆ ಅನ್ಲಕ್ ಇದು. ಅದರಲ್ಲಿ ಎಸ್ಪೆಷಲಿ 8, 12 ಅನ್ಲಕ್ಕು. ಈ ಮನೆಗಳು ಬಂದರೆ ಏಳಿಗೆನೇ ಕೊಡಲ್ಲ ಲೈಫಲ್ಲಿ. ನಿಮಗೆ ತಿಪ್ಪುರ್ಲಾಗ ಹೊಡೆದ್ರು ಆಗಿಲ್ಲ ಯಾರ ಕೈಲೂ ಏಳಿಗೆ ಆಗೋದಕ್ಕೆ. ಆದರೆ ನಮ್ಮ ಅಸ್ಟ್ರಾಲಜಿನಲ್ಲಿ ಸೀಕ್ರೆಟ್ ಹೇಳ್ಕೊಡ್ತೀವಿ. ಯಾಕೊತ್ತಾ? ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇದ್ದೇ ಇದೆ ಇವತ್ತು ಗ್ರೋತ್ ಆಗಬೇಕು ಅಂತ. ಆ ಥರ ಇದ್ದಾಗ ಅಸ್ಟ್ರಾಲಜಿನಲ್ಲಿ ಇಂಡಿಕೇಶನ್ಸ್ ಕೊಡ್ತೀವಿ. ನೀನು ಈ ಲೈನಲ್ಲಿ ಎಜುಕೇಷನ್ ಮಾಡು, ಈ ಲೈನಲ್ಲಿ ಜಾಬ್ ಮಾಡು, ಈ ಲೈನಲ್ಲಿ ಹೋಗು,
ನಿಂಗೆ ಒಳ್ಳೇದಾಗತ್ತೆ. ಅನ್ಲಕ್ ಕಾಂಬಿನೇಷನ್ ಇದ್ದರೂ ಅದನ್ನು ಲಕ್ಕಾಗಿ ಹೆಂಗೆ ಪರಿವರ್ತನೆ ಮಾಡ್ಕೋಬೇಕು ಆ ಸೀಕ್ರೆಟ್ನು ಕೂಡ ನಾವು ಹೇಳ್ಕೊಡ್ತೀವಿ. ಯಾರಿಗೂ ದೇವರು ಬೇಜಾರು ಮಾಡಲ್ಲ. ಈಸಿ ಲಕ್ ಇದ್ರೆ ನಿಮ್ಮ ಪುಣ್ಯ. ತುಂಬ ಚೆನ್ನಾಗಿ ಗ್ರೋತ್ ಆಗ್ತೀರಾ, ಯಾವುದೇ ಇದು ಬೇಕಾಗಲ್ಲ. ಬ್ಯಾಡ್ ಲಕ್ ಇತ್ತು ಅಂದಾಗ ಅದರಲ್ಲಿ ಗುಡ್ ಲಕ್ ಕಾಂಬಿನೇಷನ್ ಆ್ಯಡ್ ಆಗಿದೆಯಾ ಅಂತ ಚೆಕ್ ಮಾಡಿಸ್ತೀವಿ. ಬ್ಯಾಡ್ ಲಕ್ ನಂಬರ್ ನಮಗೆ ಗ್ರಹಗಳು ಕೂತ್ಕೊಂಡ್ರೂ ಕೂಡ ಬ್ಯಾಡ್ ಮನೆಗಳಲ್ಲಿ ಲಕ್ಕಾಗಿ ಯಾವ ರೂಟಲ್ಲಿ ಹೋದರೆ ಒಳ್ಳೇದಾಗುತ್ತೆ ಅಂತ ಪ್ರತಿಯೊಂದು ಸೀಕ್ರೆಟ್ನ ನಾವು ಅಸ್ಟ್ರಾಲಜಿನಲ್ಲಿ ತಿಳ್ಕೊಬೋದು. ಯಾಕೆಂದರೆ ಅಸ್ಟ್ರಾಲಜಿ ಮಿರಾಕಲ್ ಸಬ್ಜೆಕ್ಟು. ಎಂತೆಂಥವ್ರ ಅದೃಷ್ಟನೇ ಚೇಂಜ್ ಮಾಡಿಬಿಡುತ್ತೆ ಅದು. ನನ್ನ ಅದೃಷ್ಟನೂ ಚೇಂಜ್ ಆಗಿರೋದೇ ಅಸ್ಟ್ರಾಲಜಿ ಕಲ್ತ ಮೇಲೆ. ನಾನು ಅಸ್ಟ್ರಾಲಜಿನೇ ಕಲ್ತಿಲ್ಲ ಅಂದಿದ್ರೆ ಲೈಫಲ್ಲಿ ಲಕ್ಕೇ ಬರ್ತಿರಲಿಲ್ಲ. ಕಡಿಮೆ ದುಡ್ಡಿಗೆ ಜೀವನದಲ್ಲಿ ನಾನೊಂದು ಕೆಲಸ ಮಾಡಬೇಕಿತ್ತು, ಅಥವಾ ಜನರಿಗೆ ಸೇವೆ ಮಾಡೋ ಅವಕಾಶ ಸಿಗ್ತಿರಲಿಲ್ಲ. ಸೊ ಈ ಒಂದು ಸ್ಥಾನಕ್ಕೆ, ಒಳ್ಳೆ ಸ್ಥಾನಕ್ಕೆ ಇವತ್ತು ದೇವರು ನನಗೆ ನೆಮ್ಮದಿ ಕೊಟ್ಟಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ, ಸ್ಪೆಷಾಲಿಟೀಸ್ ಕೊಟ್ಟಿದ್ದಾನೆ, ಜನರಿಗೆ ಒಳ್ಳೇದು ಮಾಡೋ ಅವಕಾಶ ಕೊಟ್ಟಿದ್ದಾನೆ. ಇದೆಲ್ಲ ಸಿಕ್ಕಿದ್ದೆ ಅಸ್ಟ್ರಾಲಜಿ ಕಲ್ತಾಗ. ಸೊ ನಮ್ಮ ಕೈಲಾಗತ್ತಾ ಅಂತ ಎಷ್ಟೋ ಜನ ಥಿಂಕ್ ಮಾಡ್ಬೋದು, ನಮಗೆಲ್ಲ ಲಕ್ ಬರುತ್ತಾ, ನಮಗಿದು ಅರ್ಥನೇ ಆಗಲ್ಲ, ಹಾಗೆ ಹಿಂಗೆ ಅಂತ ಇರುತ್ತೆ, ಯಾರಿಗೊತ್ತು ಯಾರನೇ ಬರೀ ಹೆಂಗಾಗುತ್ತೆ ಅಂತ. ನಮ್ಮ ಪ್ರಯತ್ನ ಮಾಡಬೇಕು ಅಂತ ದೇವರು ಹೇಳಿರ್ತಕ್ಕಂಥದ್ದು. ಯಾರಿಗೆ ಏನು ಸಿಗಬೇಕೋ ಸಿಗುತ್ತೆ. ಲಕ್ ಅದರಿಂದನೇ ಬರಬೇಕು ಅಂದವರು ಬರುತ್ತೆ. ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಬಾರ್ದು. ಆದರೆ ನಮ್ಮ ಪ್ರಯತ್ನ ಕಲಿಯೋದು, ಚೆನ್ನಾಗಿ ಅಳವಡಿಸ್ಕೊಳ್ಳೋದು, ಇನ್ನೊಬ್ರಿಗೆ ಒಳ್ಳೇದು ಮಾಡೋದು, ಬಯಸೋದು, ಇಂಥವ್ರಿಗೆ ಒಳ್ಳೇದಾಗಿದೆ. ಬರೀ ಸ್ವಾರ್ಥ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ಸ್ಮಾಲ್ ಹಿಯರ್ಸ್, ಶಾರ್ಟಲ್ಲಿ ಒಳ್ಳೇದಾಗತ್ತೆ, ಲಾಂಗ್ ಟರ್ಮಲ್ಲಿ ಒಡ್ತಾನೆ ಕೆಟ್ಟದ್ದು ಮಾಡೋರಿಗೆ. ಇಲ್ಲಿ ಯಾರೂ ಜಗತ್ತಲ್ಲಿ ಕೆಟ್ಟವರಿಲ್ಲ. ಆದರೆ ದುರಾಸೆ ಅಂತಕ್ಕಂಥದ್ದು, ಬೆಳಿಬೇಕು ಅನ್ನೋ ಆಸೆ ಅಂತಕ್ಕಂಥದ್ದು ಕೆಟ್ಟತನವನ್ನು ಸೃಷ್ಟಿ ಮಾಡುತ್ತೆ ಒಬ್ಬ ಮನುಷ್ಯನಲ್ಲಿ. ಅದನ್ನೂ ನಾವು ಹೇಳ್ಕೊಡ್ತೀವಿ 15 ದಿವಸದಲ್ಲಿ. ಯಾರಿಗೆ ಅದು ಜಾಸ್ತಿ ಆಗುತ್ತೆ? ಯಾರು ಆಟೋಮೆಟಿಕ್ ಬೆಳೀತಾರೆ? ಚೆನ್ನಾಗಿಲ್ಲ ಅಂದರೆ ನೀವು ಯಾವ ರೀತಿ ಮನಸ್ಸು ಇಟ್ಕೋಬೇಕು, ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು, ಪ್ರತಿಯೊಂದು ಸೀಕ್ರೆಟ್ಸ್, ತಂತ್ರ ಮಂತ್ರಗಳ ಬಗ್ಗೆನೂ ಹೇಳ್ಕೊಡ್ತೀವಿ. ಜೆಮ್ ಸ್ಟೋನ್, ರುದ್ರಾಕ್ಷಿ, ಕಲರ್ಸ್, ದಾನದ ಬಗ್ಗೆ, ಮಂತ್ರ, ಕಂಪ್ಲೀಟ್ ಎನರ್ಜೀಸ್ ಹೆಂಗೆ ಆ್ಯಕ್ಟಿವ್ ಮಾಡ್ಕೊಳ್ಳೋದು ಎಲ್ಲ ಹೇಳ್ಕೊಡ್ತೀವಿ 15 ಡೇಸಲ್ಲಿ. ಇಷ್ಟೊಂದು ನಾಲೆಡ್ಜ್ ಅನ್ಬೇಕು ಇಷ್ಟು ಸಣ್ಣ ಫೀಸ್ಗೆ. ಅದು 4000 ಮೌಲ್ಯದ ಫಿರೋಜಾ ಲಕ್ಕಿ ಸ್ಟೋರ್ನ ಕೊಡ್ತಾ ಇದ್ದೀವಿ. ಓಕೆ, ಸೊ ನಿಮ್ಮ ಲಕ್ ಬಗ್ಗೆ ಇನ್ನೂ ಡೀಪಾಗಿ ತಿಳ್ಕೊಬೇಕಾ? ಬಂದು ಕಲ್ತ್ಕೊಳ್ಳಿ, ಅದೃಷ್ಟ ಜಾಸ್ತಿ ಮಾಡ್ಕೊಳ್ಳಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಹೇಳ್ಕೊಟ್ಟಿದ್ದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋರು ಆ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡಬೇಕು. ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಬ್ಯುಸಿ ಇದ್ದೆ, ಇದಿದ್ದೆ, ನಾವೇನು ಮಾಡೋಣ? ಸೊ ನಿಮ್ಮಲ್ಲಿ ಕಲಿತಕ್ಕಂಥ ಆಸಕ್ತಿ ಇದ್ದರೆ ನೀವು 15 ದಿವಸದಲ್ಲಿ ಕಲ್ತ್ಕೊಂಡು ಎಂಜಾಯ್ ಮಾಡ್ಬೋದು. ಇದನ್ನು ಬ್ಯುಸಿ ಇದೆ ಅನ್ನೋ ಕಾರಣ ಕೊಡೋರು ಯಾರೂ ಕಲಿಯೋಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿ ಒಳ್ಳೇದಿಲ್ಲ. ನಿಮಗೆ ಅನುಭವಿಸ್ಬೇಕು ಅಂತ ಪ್ರೆಷರ್ನ, ಸಮಸ್ಯೆಗಳನ್ನ ಬರೆದಿಟ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಸೊ ಲೈಫಲ್ಲಿ ಎಷ್ಟೆಷ್ಟೋ ಬ್ಯುಸಿ ಆಗೋದಿರುತ್ತೆ. 15 ದಿವಸ ಫ್ರೀ ಮಾಡ್ಕೊಳ್ಳಿ. 1 hour ಇರುತ್ತೆ. ಈವ್ನಿಂಗ್ ಬ್ಯಾಚ್ ಮಾಡ್ತೀವಿ 8 ರಿಂದ 9. ಆರಾಮಾಗಿ ಕಲಿಬೋದು. ಪ್ರೆಷರೇ ಕೊಡಲ್ಲ. ನಾವು ಈಸಿಯಾಗಿ ಕಲಿಸ್ತೀವಿ, ಈಸಿಯಾಗಿ ಅರ್ಥ ಮಾಡಿಸ್ತೀವಿ. ನೀವು ಈಸಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಕಲ್ತ್ಕೊಳ್ಬೋದು. ಓಕೆ, ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.